ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಭಕ್ತಿಭಾವದಿಂದ ಆಚರಿಸಲಾಯಿತು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಬೆನ್ನೂರ್ ಅವರು ಹೇಮರೆಡ್ಡಿ ಮಲ್ಲಮ್ಮ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಿದರು. ಬಳಿಕ ಪಕ್ಷದ ಮುಖಂಡರು ಪರಸ್ಪರ ಸಿಹಿ ಹಂಚಿಕೊಂಡು ಜಯಂತಿ ಸಂಭ್ರಮಿಸಿದರು. ತಾಲೂಕು ಮಂಡಲ ಅಧ್ಯಕ್ಷ ರವಿ ಸಜ್ಜನ್ ಶೆಟ್ಟಿ ಮಾತನಾಡಿ, 14ನೇ ಶತಮಾನದ ಸ್ತ್ರೀ ಕುಲದ ದೇವತೆ ಹೇಮರೆಡ್ಡಿ ಮಲ್ಲಮ್ಮ ಅವರ ಜೀವನದಲ್ಲಿ ಎದುರಿಸಿದ ಸಂಕಷ್ಟಗಳನ್ನು ಸಾಧನೆಯ ಮೆಟ್ಟಿಲುಗಳಾಗಿ ರೂಪಿಸಿಕೊಂಡು ಸಮಾಜದ ಒಳಿತಿಗಾಗಿ ಶ್ರಮಿಸಿದರು. ಅವರ ತತ್ವಗಳು, ಆದರ್ಶಗಳನ್ನು ಪ್ರತಿಯೊಬ್ಬರ ಜೀವನದಲ್ಲಿ ಅಳವಡಿಸಿಕೊಂಡು ಭವ್ಯ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಬೇಕೆಂದು ಹೇಳಿದರು. ವಾಡಿ ವಲಯ ಅಧ್ಯಕ್ಷ ವೀರಣ್ಣಯ್ಯಾರಿ ಮಾತನಾಡಿ, ಮಲ್ಲಮ್ಮ ಅವರ ಜೀವನದ ಸುತ್ತ ಹಲವಾರು ಪವಾಡ ಕಥೆಗಳಿದ್ದರೂ ಅವರ ಅತ್ಯಂತ ಸರಳ ಜೀವನ ನಡೆಸಿದರು. ಸಮಾಜದ ಏಳಿಗೆಗಾಗಿ ಮಾಡಿದ ಸೇವೆ ಹಾಗೂ ಅವರ ವಿಚಾರಧಾರಣೆಗಳು ಮುಂದಿನ ಪೀಳಿಗೆಗೆ ತಲುಪುವ ಅಗತ್ಯವಿದೆ ಎಂದು ತಿಳಿಸಿದರು. ಸಂಸಾರದ ನೋವು ನಲಿವು ಅನುಭವಿಸಿದರೂ ಆಧ್ಯಾತ್ಮಿಕ ಶಕ್ತಿಯಿಂದ ವಿಭಿನ್ನ ವ್ಯಕ್ತಿಯನ್ನು ರೂಪಿಸಿಕೊಂಡು ಹೇಮರೆಡ್ಡಿ ಮಲ್ಲಮ್ಮ ಅವರು ಇಂದಿನ ಮಹಿಳೆಯರಿಗೆ ಆದರ್ಶಪ್ರಾಯರೆಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಹಿಂದುಳಿದ ವರ್ಗದ ಉಪಾಧ್ಯಕ್ಷ ಬಸವರಾಜ್ ಪಂಚಾಳ್, ರವೀಂದ್ರ ವಾಲ್ಮೀಕ್ ನಾಯಕ್, ಅಶೋಕ್ ಪವಾರ್, ನಾಗರಾಜ್ ಗೌಡ, ಗೌಡಪ್ಪನೂರ್, ಮಹಾಂತೇಶ್ ಬಿರಾದಾರ್, ಚಂದು ಚವಾಣ್, ಕರಣ್ ರಾಠೋಡ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅಣ್ಣಾರಾಯ್ ವಿ ವಿವ್ನಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ. ಆಧ್ಯಾತ್ಮಿಕರ ಉನ್ನತಿಗಾಗಿ ಭಾಗಿಯಾಗಿರುವಂಥ ಎಲ್ಲ ಪಕ್ಷದ ಹಿರಿಯ ಮುಖಂಡರಿಗೆ ಮತ್ತೊಮ್ಮೆ ಆರ್ಥಿಕ ಅಭಿನಂದನೆಗಳು, ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಂಥ ಒಂದು ಶಿವಸೇನೆಯ ಹೇಮರೆಡ್ಡಿ ಮಲ್ಲಮ್ಮ ಅವರ ಆದರ್ಶಗಳೊಂದಿಗೆ ನಾವು ಸಮಾಜದ, ದೇಶದ ಪ್ರಗತಿಗೆ ಶ್ರಮಿಸೋಣ ಎಂದು ಹೇಳುತ್ತಾ ಈ ಒಂದು ಕಾರ್ಯಕ್ರಮದ ಕುರಿತು ನಮ್ಮ ಮಂಡಲ ಅಧ್ಯಕ್ಷರಾಗಿರುವಂಥ ರವೀಂದ್ರ ಸಜ್ಜನ್ ಶೆಟ್ಟಿ ಅವರು ಕಾರ್ಯಕ್ರಮದ ಕುರಿತು ಮಾತಾಡುತ್ತಾರೆ ಎಂದು ಕೇಳಿಕೊಳ್ಳುತ್ತೇನೆ. ವಾಡಿ ಘಟಕದ ಅಧ್ಯಕ್ಷರಾದ ವೀರಣ್ಣಯ್ಯಾರಿಗೆ, ನಮ್ಮ ಪಕ್ಷದ ಹಿರಿಯ ನಾಯಕರು, ಆತ್ಮೀಯರಾದಂತಹ ಸಂಘಟನೆಗಳು ಹಾಗೂ ನಮ್ಮ ಇನ್ನೊಬ್ಬ ಮುಖಂಡರಾದಂಥ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಬೆನ್ನೂರ್ ಅವರಿಗೆ, ನಾಯಕರಲ್ಲಿ ಹಾಗೂ ಸೇರಿದಂಥ ಟೀಚರ್ಗಳು, ಇದು ನಮಗೆ ಹತ್ತಿರದಿಂದ ಒಂದು ಕೊಂಡ್ಬಂದು ಕಾರ್ಯಗಳಲ್ಲಿ ನಾವು ಅವರ ಜಯಂತಿಯನ್ನು ಆಚರಿಸಬೇಕು. ಅವ್ರ ಕರೆಗೆ ಹೋಗ್ಬೋದು, ನಾವು ಬೇರೆ ಕಡೆ ಹೋಗ್ಬೋದು, ಇಲ್ಲಿ ಬಂದಿಲ್ಲ. ಈ ಭಾಳ ಈ ಕಾರ್ಯಕ್ರಮದಲ್ಲಿ ಭಾಳ ಖುಷಿ ಕೊಟ್ಟಿದೆ. ಯಾಕಂತಂದರೆ ಮಹಾತ್ಮರು ನಾವು ಕಾರ್ಯಾಲಯದಾಗ ಎಲ್ಲ ಮಹಾತ್ಮರ ಜಯಂತಿಯನ್ನು ನಾವು ಯಾವಾಗಲೂ ನಾವು ಚಾಟಿ ತಪ್ಪದೆ ಆಚರಿಸ್ತೀವಿ. ಇವತ್ತು ಹೇಮರೆಡ್ಡಿ ಮಲ್ಲಮ್ಮನವರು ಜಯಂತಿ ವಾಡಿಯೊಳಗೆ ಭಾಗವಹಿಸಿ ನಾವು ಭಾಳ ಖುಷಿ ಕೊಟ್ಟದ. ಹೇಮರೆಡ್ಡಿ ಮಲ್ಲಮ್ಮ ಯಾವುದೇ ಸಮುದಾಯಕ್ಕೆ ಒಂದು ದುಡಿದಿಲ್ಲ. ಅವರು ಅಚಾನಕ್ ಜಾತಿ ಜನಾಂಗದಲ್ಲಿ ಜನಿಸಿದ್ರು. ಅವರ ಸಂದೇಶ, ಅವರ ಸೇವೆ ಅಂತ ಇಡೀ ಮಾನವ ಕುಲಕ್ಕೆ ಇರ್ತದೆ. ಅವರು ಎಲ್ಲ ಜನರಿಗೆ ಸಂದೇಶ ಕೊಟ್ಟರು. ಒಂದೇ ಸಮುದಾಯ, ಒಂದೇ ಜನರಿಗೆ ಕೊಟ್ಟಿರೋಲ್ಲ. ಅವರು ಎಲ್ಲ ಶರಣರು ನಾವು ಜಯಂತಿ ಯಾವ ಥರ ಮಾಡ್ತೀವಿ, ಜನಮಣಿ ಜಯಂತಿ ಮಾಡ್ತೀವಿ, ಮನೆ ಹೋಗಿ ಹೋಳಿಗೆನೋ ಸ್ವೀಟ್ ಉಣ್ತೀವಿ ಮಾಡ್ತೀವಿ. ಹಾಗೆಲ್ಲ ಅವ್ರು ಏನು ಹೇಳ್ಯಾರ, ಅವ್ರು ಹೇಳಿದ್ರೆ ಒಂದು 10-20% ನಾವು ಆದರ್ಶಗಳನ್ನು ಪಾಲಿಸ್ಕೊಂಡ್ರೆ ನಾವು ಒಳ್ಳೆಯ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ನಾವು ಒಳ್ಳೆ ಇದು ಸಂಸ್ಕಾರ ಸಿಗ್ತದೆ ಅಂತ ಹೇಳ್ತಾ ಮತ್ತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ವಾಡಿ ಘಟಕದಲ್ಲಿ ನಾನು ಧನ್ಯವಾದ ಸಲ್ಲಿಸ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿ